ನಮ್ಮ ಯೂಟ್ಯೂಬ್ ವಾಹಿನಿ ನೋಡುತ್ತಿರುವ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ಆಲ್ರೆಡಿ ನೀವು ಹಬ್ಬದ ತಯಾರಿಯಲ್ಲಿದ್ದೀರಾ. ಸಾಕಷ್ಟು ವಿಡಿಯೋಗಳು ನಿಮ್ಮನ್ನು ತಲುಪ್ತಾ ಇದೆ. ನೀವು ಆ ರೀತಿ ಹಬ್ಬ ಮಾಡಬೇಕು, ಈ ರೀತಿ ಲಕ್ಷ್ಮೀ ಪೂಜೆ ಮಾಡಬೇಕು, ಈ ಸಮಯದಲ್ಲಿ ಮಾಡಬೇಕು, ನೀವು ಹೀಗೆ ಮಾಡಿದ್ರೇ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದು, ಈ ರೀತಿ ಎಲ್ಲ ಒಂದಷ್ಟು ವಿಚಾರಗಳು ಯೂಟ್ಯೂಬ್ ವಿಡಿಯೋದಲ್ಲಿ ಅಥವಾ ಈ ಟಿ ವಿ ಚಾನಲ್ಗಳಲ್ಲಿ ನಿಮ್ಮನ್ನು ತಲುಪಿರುತ್ತೆ. ಒಂದೊಂದು ರೀತಿಯ ವಿಚಾರಗಳಿರುತ್ತೆ, ಕೆಲವೊಂದು ಸರಿ ಗೊಂದಲಗಳಿರುತ್ತೆ. ಇಲ್ಲಿ ನಾನೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಇದರಿಂದ ನಿಮ್ಮ ಒಂದಷ್ಟು ಗೊಂದಲ ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ಆ ಕ್ಲಾರಿಟಿ ನನಗೆ ಇದೆ. ಸೊ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಅಷ್ಟು ಯೂಸ್ಫುಲ್ ಆಗುತ್ತೆ, ಸರಿಯಾಗಿ ಬಳಸ್ಕೊಳ್ಳಿ. ಹಾಗಾಗಿ ಶ್ರಾವಣ ಮಾಸ ಶುಕ್ಲ ಪಕ್ಷದ ಶುಕ್ರವಾರದ ದಿನ ಕಾಸ್ಮಿಕ್ ಎನರ್ಜಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಆ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ನೆರವೇರಿಸಿದರೆ ನಿಮ್ಮೊಳಗಡೆ ಮತ್ತು ನಿಮ್ಮ ಮನೆಯಲ್ಲಿ ಅದ್ಭುತವಾದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಆರೋದಲ್ಲೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ನೀವು ಗಿಟ್ಟಿಸ್ಕೊಳ್ಳಬಹುದು. ನೀವು ಬಳಸುವಂತಹ ಪ್ರತಿಯೊಂದು ಪದಾರ್ಥಗಳು ಪಂಚಭೂತಕ್ಕೆ ಕನೆಕ್ಟ್ ಆಗುತ್ತೆ. ಅದರ ಜೊತೆಗೆ ಆ ಬೆಳ್ಳಿಯ ಬಿಂದಿಗೆ, ತಾಮ್ರದ ಬಿಂದಿಗೆ, ಅದಕ್ಕೆ ನೀವು ಬಳಸುವ ವಸ್ತುಗಳು, ಇದೆಲ್ಲವೂ ಕೂಡ ಪಂಚಭೂತಕ್ಕೆ ಕನೆಕ್ಟ್ ಆಗಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ. ಇರಲಿ, ಈಗ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅದು ಪೂಜೆ ಪುನಸ್ಕಾರಗಳಿರಲಿ ಅಥವಾ ಶುಭ ಕಾರ್ಯಗಳಿರಲಿ, ನಾವು ಒಂದು ಸಮಯವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆ ಸಮಯದ ಲಗ್ನ ಯಾವುದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. 12 ಲಗ್ನಗಳಿವೆ. 12 ಲಗ್ನಗಳು ಕೂಡ ವಿಭಿನ್ನವಾಗಿ ಕೆಲಸ ಮಾಡ್ತವೆ. ನಾವು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ಲಗ್ನದಲ್ಲಿ ಪೂಜಿಸಿದರೆ ತುಂಬ ಒಳ್ಳೆಯದು, ಇದನ್ನು ನೀವೇ ಅರ್ಥ ಮಾಡ್ಕೊಳ್ಬೋದು ಈ ವಿಡಿಯೋದಲ್ಲಿ. 12 ಲಗ್ನಗಳಿವೆ. ಆ 12 ಲಗ್ನಗಳು ಹೇಗೆ ಕೆಲಸ ಮಾಡ್ತವೆ, ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವೇ ಸರಿಯಾದ ಸಮಯವನ್ನು ಆಯ್ಕೆ ಮಾಡಿಕೊಂಡು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ ಆ ಪೂಜೆಯಿಂದ ಫಲಗಳನ್ನು ಗಿಟ್ಟಿಸ್ಕೊಳ್ತೀರಾ. ಸೊ ಈಗ 12 ಲಗ್ನಗಳನ್ನು 3 ಗುಂಪುಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಇದು ಚರಲಗ್ನ, ಅಂದರೆ ಯಾವಾಗಲೂ ಮೂಮೆಂಟಲ್ಲಿರೋದು, ಚಲನೆಯಲ್ಲಿರೋದು. ಅದರಲ್ಲಿ ನಿಮಗೆ ಮೇಷ, ಕರ್ಕಾಟಕ, ತುಲ, ಮಕರ ಲಗ್ನಗಳು ಬರುತ್ತೆ. ಇನ್ನು ದ್ವಿಸ್ವಭಾವ ಮಿಥುನ, ಕನ್ಯಾ, ಧನು ಮತ್ತು ಮೀನ. ಇದು ಒಂಥರ ಗೊಂದಲದಲ್ಲಿ ದ್ವಂದ್ವ ನಿಲುವಿನಲ್ಲಿ ಇರುತ್ತೆ ಈ ಲಗ್ನದ ವಿಚಾರಗಳು. ಇನ್ನು ಅದೇ ರೀತಿ ಸ್ಥಿರ ಲಗ್ನ, ಅದು ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಬರುತ್ತೆ. ಈಗ ಮೊದಲೇ ಲಕ್ಷ್ಮಿ ಚಂಚಲೆ, ಒಂದು ಕಡೆ ನಿಲ್ಲೋದಿಲ್ಲ. ಈ ಚರಲಗ್ನದಲ್ಲಿ ಏನಾದರೂ ನೀವು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದರೆ ಇನ್ನು ಮತ್ತಷ್ಟು ನೆಗೆಟಿವ್ ಆಗೋಯ್ತು ಅಂತ ಅರ್ಥ. ಸೊ ಹಾಗಾಗಿ ಈ ಲಗ್ನಗಳನ್ನು ನೀವು ಬಳಸ್ಕೊಳ್ಳೋಂಗೆ ಇಲ್ಲ. ಮೇಷ, ಕರ್ಕಾಟಕ, ತುಲ, ಮಕರ ಲಗ್ನಗಳನ್ನು ಬಳಸ್ಕೊಳ್ಳೋಂಗೆ ಇಲ್ಲ. ಇನ್ನು ಗೊಂದಲದಲ್ಲಿ ಯಾಕಪ್ಪ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಸೊ ಹಾಗಾಗಿ ಈ ದ್ವಿಸ್ವಭಾವ ಲಗ್ನಗಳು ಕೂಡ ಬೇಡ. ಅದು ಮಿಥುನ, ಕನ್ಯಾ, ಧನು, ಮೀನ, ಆ ಲಗ್ನಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ಳೋಂಗಿಲ್ಲ. ಇನ್ನು ಉಳಿದಿರೋದು ಸ್ಥಿರ ಲಗ್ನ. ಸೊ ಅದರಲ್ಲಿ ವೃಷಭ ಲಗ್ನ, ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಕುಂಭ ಲಗ್ನ ಬರುತ್ತೆ. ಸರಿ, ಆ ದಿನ ವೃಷಭ ಲಗ್ನ ಯಾವ ಸಮಯಕ್ಕೆ ಬರುತ್ತೆ, ಸಿಂಹ ಲಗ್ನ ಯಾವ ಸಮಯಕ್ಕೆ ಬರುತ್ತೆ, ವೃಶ್ಚಿಕ ಕುಂಭ ಯಾವ ಸಮಯಕ್ಕೆ ಬರುತ್ತೆ? ಇಲ್ಲಿ ನಿಮಗೆ ಸಿಗೋದೇ ಒಂದು ಸಿಂಹ ಲಗ್ನ, ಇಲ್ಲ ವೃಶ್ಚಿಕ ಲಗ್ನ, ಇಲ್ಲ ಕುಂಭ ಲಗ್ನ. ಸಿಂಹ ಲಗ್ನ ಬೆಳಗಿನ ಜಾವನೇ ಸಿಗುತ್ತೆ. ಸೂಕ್ತವಾದ ಸಮಯ, ಒಳ್ಳೆಯ ಸಮಯ, ಉತ್ತಮವಾದ ಸಮಯ. ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ, 8 ಗಂಟೆಗೆ ಎಂಡ್ ಆಗುತ್ತೆ. ಈಗ 6 ಗಂಟೆಗೆ ಶುರುವಾದಾಗ ಅದು 0 ಡಿಗ್ರಿಯಲ್ಲಿರುತ್ತೆ. 7 ಗಂಟೆ 15 ನಿಮಿಷ ಅಥವಾ 20 ನಿಮಿಷ ಈ ಸಮಯದಲ್ಲಿ ಒಂದು ಒಳ್ಳೆಯ ಬಲದಲ್ಲಿರುತ್ತೆ, ಅಂದರೆ ಮಧ್ಯಭಾಗದಲ್ಲಿರುತ್ತೆ. ಇನ್ನು 8 ಗಂಟೆ ಹತ್ತತ್ರ ಬಂದಾಗಲೆಲ್ಲ ಏನಾಗುತ್ತೆ, ಅದು ಡಿಗ್ರಿ ವೈಸು ಇನ್ನೊಂದು ಲಗ್ನದ ಕಡೆ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು 7 ಗಂಟೆ 7:15 ಈ ಸಮಯದಲ್ಲಿ ಪೂಜೆಗಳನ್ನು ಕಂಪ್ಲೀಟಾಗಿ ಮುಗಿಸಿದ್ರೆ ಸಿಂಹ ಲಗ್ನಕ್ಕೆ ಹೆಚ್ಚು ಬಲ ಸಿಗುತ್ತೆ. ಹೋರ ಕೂಡ ಇಂಪಾರ್ಟೆಂಟು. ಸೊ ಅಲ್ಲಿ ಶುಕ್ರ ಹೋರ ಇರಬೇಕು. ಮೇ ಬಿ ಶುಕ್ರ ಹೋರನೂ ಕೂಡ ಖಂಡಿತವಾಗಿ ನಿಮಗೆ ಆ ಸಮಯದಲ್ಲಿ ಸಿಗಬಹುದು. ಅದನ್ನು ಪಂಚಾಂಗದಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಗೊತ್ತಿರುವ ಪುರೋಹಿತರ ಹತ್ರ ಭೇಟಿ ಮಾಡಿ ಹೋರ ಏನಿದೆ ಚೆಕ್ ಮಾಡ್ಕೊಳ್ಳಿ. ಲಗ್ನದ ಸಮಯವನ್ನು ಇನ್ನೊಂದು ಸರಿ ಕನ್ಫರ್ಮ್ ಮಾಡಿಕೊಂಡು ಆ ಸಮಯದಲ್ಲೇ ನೀವು ಪೂಜೆಯನ್ನು ಮಾಡಿ. ಸರಿ, ನನಗೆ ಬೆಳಗ್ಗೆ ಮಾಡೋಕ್ಕಾಗಲ್ಲ, ಈಗ ಮಧ್ಯಾಹ್ನನ ಯಾರು ಆಯ್ಕೆ ಮಾಡ್ಕೊಳ್ಳಲ್ಲ, ಬಟ್ ವೃಶ್ಚಿಕ ಲಗ್ನ ಮಧ್ಯಾಹ್ನ ಬರುತ್ತೆ. ಸೊ ಹಾಗಾಗಿ ಅದನ್ನು ನ್ಯೂಟ್ರಲ್ಲಿ ಎಲ್ಲರೂ ಬಿಟ್ಟುಬಿಡ್ತಾರೆ. ಉಳಿದಿರೋದು ಕುಂಭ ಲಗ್ನ. ಕುಂಭ ಲಗ್ನ ನಿಮಗೆ ಸಂಜೆ, ಅದು ಕೂಡ 6 ಗಂಟೆ 30 ನಿಮಿಷದಿಂದ ಶುರುವಾಗಿ 8-8:15ವರೆಗೂ ಇರುತ್ತೆ. ಸೊ ಇಲ್ಲೂ ಕೂಡ ನೀವು 7 ಗಂಟೆ 7:15 ಈ ಸಮಯವನ್ನು ಆಯ್ಕೆ ಮಾಡಿಕೊಂಡು ಈ ಲಗ್ನದಲ್ಲಿ ಪೂಜೆಯನ್ನು ಕಂಪ್ಲೀಟ್ ಮಾಡಿದರೆ, ಸೊ ಇಲ್ಲಿ ಸ್ಥಿರ ಲಗ್ನ ಆಗಿರೋದ್ರಿಂದ
ಅಲ್ಲೊಂದು ಸ್ಥಿರತೆ, ಸ್ಟೆಬಿಲಿಟಿ, ಪಾಸಿಟಿವ್ ಎನರ್ಜಿ ಎಲ್ಲವೂ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ, ಕುಂಭ ಲಗ್ನ ನಮಗೆ ಈ ರಾಶಿ ಕುಂಡಲಿಯಲ್ಲಿ ಕುಂಭರಾಶಿ 11ನೇ ಮನೆ. ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು, ಆದಾಯದ ಮೂಲಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು, ನಾವು ಮಾಡುವ ಕೆಲಸಗಳಲ್ಲಿ ಲಾಭಗಳನ್ನು ತಂದುಕೊಳ್ಳೋದು. ಸೊ ಹಾಗಾಗಿ ಕುಂಭಲಗ್ನ ಆ ರೀತಿಯೂ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ನಿಮ್ಮ ಆ ಪೂಜೆಯ ಆಯ್ಕೆಯ ಸಮಯಕ್ಕೆ ಖಂಡಿತ ಕೊಡುತ್ತೆ. ಒಟ್ಟಾರೆ ಉತ್ತಮ ಸಮಯ ಅಂದರೆ ಬೆಳಗಿನ ಜಾವ 6 ಗಂಟೆ ನಂತರ. ಕುಂಭಲಗ್ನವು ಕೂಡ ಆ ಲಗ್ನದ ಪ್ರಕಾರ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಓಕೆ, ಇನ್ನು ನಾವು ಇನ್ನೊಬ್ರು ಕೇಳ್ತಾರೆ, ಬರೀ ಆಡಂಬರದಲ್ಲೇ ಪೂಜೆ ಮಾಡಬೇಕಾ? ಅವ್ರು ನೋಡಿದ್ರೆ ಆ ಥರ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ, ನಮ್ಮ ಕೈಲಿ ಆ ಶಕ್ತಿ ಇಲ್ಲ, ಸೊ ನಮಗೆ ಏನು ಲಕ್ಷ್ಮಿ ಒಲಿಯಲ್ವಾ? ನೋಡಿ, ಪ್ರಕೃತಿಗೆ ಹೇಗೆ ಭೇದ ಭಾವ ಇಲ್ಲವೋ, ಎಲ್ಲರಿಗೂ ಸಮಾನವಾದ ಗಾಳಿ, ಬೆಳಕು, ನೀರು ಎಲ್ಲವನ್ನ ಕೊಡುತ್ತೋ, ಇವರಿಗೂ ಅಷ್ಟೇ ಯಾವುದೇ ಭೇದ ಭಾವ ಇಲ್ಲ. ಸೊ ನೀವೇನಾದರೂ ಆಡಂಬರಕ್ಕೆ ತೋರ್ಪಡಿಸ್ಕೊಳ್ಳೋದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದರೆ, ಸೊ ಅಲ್ಲಿ ದೇವರಾಣೆ, ಅಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ಅಥವಾ ಯಾರಾದರೂ ಬಂದು ಅವ್ರು ಹೇಗೆ ಮಾಡಿದ್ದಾರೆ ಅದನ್ನೇ ಲೆಕ್ಕಾಚಾರ ಹಾಕಿ ನೀವು ನೋಡ್ತಾ ಇದ್ದರೆ, ನೀವು ಅಲ್ಲಿ ಹೋಗಿರುವ ವಿಚಾರಗಳಲ್ಲಿ ಪಾಸಿಟಿವ್ ಎನರ್ಜಿ ಖಂಡಿತ ಸಿಗೋದಿಲ್ಲ. ಯಾರದ್ದೇ ಮನೆಗೆ ಕುಂಕುಮಕ್ಕೆ ಹೋದಾಗ ಅವರು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಏನೇನು ಇಟ್ಟಿದ್ದಾರೆ, ಸೊ ಎಷ್ಟು ಆಡಂಬರದಲ್ಲಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೀವು ಆ ದೇವಿಯನ್ನು ನೋಡ್ತಾ ಇದ್ದರೆ ಅದರ ಎನರ್ಜಿ ನಿಮಗೆ ಖಂಡಿತ ಸಿಗೋದಿಲ್ಲ. ನೀವು ಕಳಸವನ್ನು ನೋಡಿ, ಆಯಿತಾ, ಅದರ ಎನರ್ಜಿಯನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಷ್ಟು ಮಾತ್ರ ಮಾಡಿ. ಎಷ್ಟು ವಿಜೃಂಭಣೆಯಿಂದ ಇದೆ, ಎಷ್ಟು ಏನೇನೋ ಹಾಕಿದ್ದಾರೆ, ಎಷ್ಟು ಆಡಂಬರ ಇದೆ, ಅದರ ಚೆಕಿಂಗ್ ನೀವು ಮಾಡಬೇಡಿ. ಈ ರೀತಿ ನೀವು ಮಾಡೋರು, ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ನಾನು ಅದ್ಧೂರಿಯಾಗಿ ಮಾಡಬೇಕು, ನಾನು ಮಾಡೋದನ್ನು ಇತರರು ಹೊಗಳಬೇಕು, ಅಲ್ಲಿ ತೋರ್ಪಡಿಸ್ಕೊಳ್ಳೋಕ್ಕೆ ಜಾಸ್ತಿ ಇರಬೇಕು, ಈ ರೀತಿ ಏನೇನೋ ತುಂಬ ಅದ್ಧೂರಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆ ಪೂಜೆ ನಿಮಗೆ ಫಲ ಕೊಡೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗಿರೋದು, ನೀವು ಏನು ಬೇಕಾದರೂ ಬಳಸಿ, ಏನು ಬೇಕಾದರೂ ಮಾಡಿ, ಆದರೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿರಬೇಕಾಗಿರೋದು ನಿಜವಾದ ಭಕ್ತಿ. ಓಕೆ, ಅದನ್ನು ಅರ್ಥ ಮಾಡಿಕೊಂಡು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ. ಕೆಲವರ ಮನೆಯಲ್ಲಿ ಬೆಳ್ಳಿಯ ಒಂದು ಬಿಂದಿಗೆ ಇರೋದಿಲ್ಲ, ತಾಮ್ರದ ಬಿಂದಿಗೆ ಇರುತ್ತೆ. ಸೊ ಬೆಳ್ಳಿ ಬಿಂದಿಗೆಯಲ್ಲಿ ಮಾಡಿದವರ ಮನೆಯಲ್ಲೇ ಲಕ್ಷ್ಮಿ ನೆಲೆಸೋದ, ನಮ್ಮ ಮನೆಗೆ ಬರೋದೇ ಇಲ್ವಾ? ಈ ರೀತಿಯ ಚಿಂತನೆಗಳನ್ನು ಬಿಡಿ. ನೋಡಿ, ದೇವರಿಗೆ ಒಂದು ಬಾಳೆ ಎಲೆಯನ್ನು ಹಾಕಿ ಕಾಡಿನ ಹೂವನ್ನು ತಂದು ಇಟ್ಟು ಒಂದು ಶುದ್ಧವಾದ ಭಕ್ತಿಯಿಂದ ಪೂಜೆಗಳನ್ನು ಮಾಡಿದರೆ ದೇವರು ಅಲ್ಲೇ ಬಂದು ನೆಲೆಸೋದು. ಸೊ ಹಾಗಾಗಿ ಆಡಂಬರ ದೇವರಿಗೆ ಬೇಕಾಗಿಲ್ಲ. ಅದು ನೀವು ಇತರರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಆಡಂಬರವನ್ನು ಮಾಡ್ತೀರಾ. ಸೊ ಆ ಥರದ ಆಯ್ಕೆಗಳು ಸ್ವಲ್ಪ ಕಡಿಮೆ ಇರಲಿ, ನಿಜವಾದ ಭಕ್ತಿಗಳು ಜಾಸ್ತಿ ಇರಲಿ. ಅಂದರೆ ಬರೀ ಧನ ಅಲ್ಲ, ಹಣ ಅಲ್ಲ, ನೋಟ್ಗಳಲ್ಲ, ಅಷ್ಟಲಕ್ಷ್ಮಿಯರನ್ನು ಕೂಡ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ ನಿಮಗೆ ಹಣ ಇದೆ, ಧೈರ್ಯ ಇಲ್ಲ ಅಂದರೆ ಬದುಕಿನಲ್ಲಿ, ಸೊ ಧೈರ್ಯ ಬೇಕು ಅಂದರೆ ಧೈರ್ಯಲಕ್ಷ್ಮಿಯು ಆಕ್ಟಿವೇಟ್ ಆಗಬೇಕು, ಧಾನ್ಯಲಕ್ಷ್ಮಿನೂ ಬೇಕು, ಅದರ ಜೊತೆಗೆ ವಿದ್ಯೆ. ಸೊ ಎಲ್ಲವೂ ಇದು ವಿದ್ಯೆ ಇಲ್ಲ ಅಂದರೆ ವಿದ್ಯಾಲಕ್ಷ್ಮಿ ಬೇಕು. ಮಕ್ಕಳ ನಗುವಿನ ಸದ್ದಿರಬೇಕು, ಸಂತಾನ ಲಕ್ಷ್ಮಿ, ಮಾಡುವ ಕೆಲಸಗಳಲ್ಲಿ ಜಯ ಸಿಗಬೇಕು, ವಿಜಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರನ್ನು ಕೂಡ ನಾವು ಆಕ್ಟಿವೇಟ್ ಮಾಡಿಕೊಂಡಾಗಲೇ ನಮ್ಮ ಬದುಕು ಪರಿಪೂರ್ಣತೆ ಆಗೋದು. ಓಕೆ, ಸೊ ಈ ರೀತಿ ನೀವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಲಗ್ನಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ಪೂಜಾ ವಿಧಾನಗಳಲ್ಲೂ ಕೂಡ ನಿಜವಾದ ಭಕ್ತಿಯನ್ನು ತೋರಿಸ್ಕೊಂಡು ನೀವು ಪೂಜೆಗಳನ್ನು ಮಾಡಿದರೆ ಅದು ಫಲಗಳನ್ನು ಕೊಡುತ್ತೆ. ಅದೇ ದಿನ ನೀವು ಒಂದು ದಾರಕ್ಕೆ ಅರಿಶಿಣವನ್ನು ಹಚ್ಕೊಂಡು 9 ಗಂಟೆಗಳನ್ನು ಹಾಕ್ಕೊಂಡು ಕೈಗೆ ಕಟ್ಕೊಳ್ಳೋದ್ರಿಂದ ನವಗ್ರಹಗಳ ಶಕ್ತಿ, ನವ ದೇವತೆಗಳ ಶಕ್ತಿ ಎಲ್ಲವೂ ಕೂಡ ನಿಮಗೆ ಲಭಿಸುತ್ತೆ. ನೀವು ಇಡುವಂತಹ ಕಳಸವು ಕೂಡ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಶ್ರದ್ಧೆ ಭಕ್ತಿಯನ್ನು ಜಾಸ್ತಿ ಮಾಡಿ, ಆಡಂಬರವನ್ನು ಕಡಿಮೆ ಮಾಡಿ, ನಿಮಗೂ ಕೂಡ ಲಕ್ಷ್ಮಿ ಬಂದು ಎಲ್ಲರ ಮನೆಯಲ್ಲೂ ಕೂಡ ನೆಲೆಸುತ್ತಾಳೆ. ಓಕೆ, ಸೊ ಹಾಗಾಗಿ ನೀವು ನಾನು ಎಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದನ್ನು ಬಿಟ್ಟು ಎಷ್ಟು ಭಕ್ತಿಯಿಂದ ಮಾಡಬಹುದು ಅದರ ಕಡೆ ಹೆಚ್ಚು ಯೋಚನೆ ಮಾಡಿ, ನಿಮ್ಮ ಕೈಯಲ್ಲಿರುವಂತಹ ನಿಮಗೆ ಸಾಧ್ಯತೆ ಇರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ನಿಜವಾದ ಭಕ್ತಿಯಿಂದ ಪೂಜೆ ಮಾಡಿ, ಆ ಲಕ್ಷ್ಮಿ ನಿಜವಾಗ್ಲೂ ನಿಮಗೆ ನೆಲೆಸ್ತಾಳೆ. ನಿಮಗೆ ಕೊಡಬೇಕಾದ ಎಲ್ಲ ಸೌಭಾಗ್ಯಗಳನ್ನು ಖಂಡಿತ ಕೊಡ್ತಾಳೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವರಮಹಾಲಕ್ಷ್ಮಿ ಹಬ್ಬದಿಂದ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ.
ನಿಮ್ಮೆಲ್ಲರಿಗೂ ಶುಭವಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.